ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಕೆವಿನ್ ಓಯನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನಮ್ಮ ಕೆವಿನ್ ಓಯನ್ಸ್ ಅವರು ಮಂಡ್ಯ ನೈಟ್ ರೋ ಅಲ್ಲಿ ಬಂದು ತನ್ನ ಬೆಸ್ಟ್ ಫ್ರೆಂಡ್ ಆದಂತಹ ಸ್ಯಾಮಿ ಝೈನ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅಂಡ್ ಈಗ ನಮ್ಮ ಕೆವಿನ್ ಓಯನ್ಸ್ ಅವರು ತಮ್ಮ ಎಕ್ಸ್ ಅಕೌಂಟ್ ಅಲ್ಲಿ ನಾನು ಯಾಕೆ ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡಿದೆ ಅನ್ನೋದಕ್ಕೆ ರೀಸನ್ ಕೂಡ ತಿಳಿಸಿದ್ದಾರೆ. ಅವ್ರು ಹೇಳ್ತಾರೆ, ಗಾಯ್ಸ್, ರಾಯಲ್ ರಂಬಲ್ ಅಲ್ಲಿ ನಾನು ಒಂದು ಬ್ರೂಟಲ್ ಮ್ಯಾಚ್ ಅಲ್ಲಿ ರೆಸಲ್ ಮಾಡಿದೆ. ಆ ಒಂದು ಮ್ಯಾಚ್ ಎಷ್ಟು ಬ್ರೂಟಲ್ ಆಗಿತ್ತು ಅನ್ನೋದಕ್ಕೆ ಸಾಕ್ಷಿನೇ ನನ್ನ ಫೇಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಗಳಿದೆ, ನನ್ನ ಫೇಸ್ ಅಲ್ಲಿ ಎಷ್ಟು ಹೊಲಿಗೆ ಹಾಕಿದ್ದಾರೆ, ಈ ಮಾರ್ಕ್ ನೋಡ್ತಾ ಇರಬಹುದು, ಈ ಮಾರ್ಕ್ ನೋಡ್ತಾ ಇರಬಹುದು. ಇದೆಲ್ಲದೂ ಕೂಡ ರಾಯಲ್ ರಂಬಲ್ ಅಲ್ಲಿ ಆಗಿದ್ದು. ಅಂಡ್ ಅದನ್ನ ತಪ್ಪಿಸಬಹುದಾಗಿತ್ತು ಸ್ಯಾಮಿ ಝೈನ್, ಬಟ್ ಅವನು ಆ ರೀತಿ ಮಾಡಲಿಲ್ಲ. ಬದಲಿಗೆ ನಾನು ಒದೆ ತಿನ್ನೋದನ್ನ ಸ್ಯಾಮಿ ಝೈನ್ ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದ. ಕೋಡಿ ರೋಡ್ಸ್ ನನಗೆ ಹೊಡೆದ್ಬಿಟ್ಟು ಚಾಂಪಿಯನ್ಶಿಪ್ ನ ಗೆಲ್ಲೋದ್ನು ಕೂಡ ಸ್ಯಾಮಿ ಝೈನ್ ಅಲ್ಲೇ ಕೂತ್ಕೊಂಡು ನನ್ನನ್ನ ನೋಡ್ತಾ ಇದ್ದ. ನಾನು ಫ್ರೆಂಡ್ ಆಗಿದ್ರು ಕೂಡ ಸ್ಯಾಮಿ ಝೈನ್ ನನ್ನನ್ನ ಕಾಪಾಡೋದಿಕ್ಕೆ ಬರಲಿಲ್ಲ. ಅದಾದ್ಮೇಲೆ ನಾನು 30 ಮ್ಯಾನ್ ರಾಯಲ್ ರಂಬಲ್ ಮ್ಯಾಚ್ ನ ನೋಡ್ತಾ ಇದ್ದೆ. ಅಂಡ್ ಅಲ್ಲಿ ಸ್ಯಾಮಿ ಝೈನ್ ರೋಮನ್ ರೈನ್ಸ್ ಅವರಿಗೆ ಎಲ್ಲ ಸೇರ್ಕೊಂಡು ಮೂಲೆಯಲ್ಲಿ ಹೊಡಿಬೇಕಾದ್ರೆ ಹೋಗಿ ರೋಮನ್ ರೈನ್ಸ್ ಅವರಿಗೆ ಹೆಲ್ಪ್ ಮಾಡ್ತಾನೆ. ಅಂಡ್ ಆ ಒಂದು ವಿಚಾರ ನನಗೆ ಚೂರು ಕೂಡ ಇಷ್ಟ ಆಗ್ಲಿಲ್ಲ. ನಾನು ಸ್ಯಾಮಿ ಝೈನ್ ಅವರ ಬೆಸ್ಟ್ ಫ್ರೆಂಡು, ಅವನು ನನಗೆ ಹೆಲ್ಪ್ ಮಾಡ್ದಲೆ ರೋಮನ್ ರೈನ್ಸ್ ಅವರಿಗೆ ಹೆಲ್ಪ್ ಮಾಡ್ದ. ಅಂಡ್ ಅದು ನನಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೋಸ್ಕರ ಸ್ಯಾಮಿ ಝೈನ್ ಅವರ ಮೇಲೆ ನಾನು ಬಂದು ಅಟ್ಯಾಕ್ ಮಾಡಿದೆ. ಸ್ಯಾಮಿ ಝೈನ್, ನಿಜವಾಗ್ಲೂ ನೀನೊಂದು ರೀತಿ ವಿಚಿತ್ರ ಮನುಷ್ಯ, ನಿನಗೆ ಕೆಟ್ಟ ಮನುಷ್ಯ, ನೀನು ಕೆಟ್ಟ ಹುಳು ನೀನು. ಅಂಡ್ ನೀನು ಮಾಡ್ದಲ್ಲ ರಾಯಲ್ ರಂಬಲ್ ಅಲ್ಲಿ, ಅದಕ್ಕೆ ನೀನು ಬೆಲೆ ಖಂಡಿತವಾಗ್ಲೂ ಕಟ್ಟೆ ಕಟ್ತೀಯ. ನಾನಂತೂ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ನಮ್ಮ ಕೆವಿನ್ ಓಯನ್ಸ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಇದರಿಂದನೇ ಗೊತ್ತಾಗಿದೆ ಡಬ್ಲ್ಯೂ ಅವರು ಸ್ಯಾಮಿ ಝೈನ್ ಆಗಿ ಕೆವಿನ್ ಓಯನ್ಸ್ ಅವರ ಫ್ಯೂಡ್ ನ ರಸಲ್ ಮೇನಿಯಾಗೆ ಬುಕ್ ಮಾಡ್ತಾ ಇದ್ದಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅಫಿಷಿಯಲ್ ಆಗಿ ಸ್ಮ್ಯಾಕ್ ಡೌನ್ ಗೆ ಬಂದು ಜಾಯ್ನ್ ಆಗಿದ್ದಾರೆ. ರೀಸೆಂಟ್ ಆಗಿ ಅಪ್ಡೇಟ್ ಬಂದಿತ್ತು, ನಾನು ಕೂಡ ನಿಮಗೆ ತಿಳಿಸಿದ್ದೆ. ಟ್ರಾನ್ಸ್ಫರ್ ವಿಂಡೋ ಮುಖಾಂತರ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಗೆ ಕಳಿಸ್ತಾ ಇದ್ದಾರೆ ಅಂತ. ಅಂಡ್ ಅದೇ ರೀತಿ ಸ್ಮ್ಯಾಕ್ ಡೌನ್ ಗೆ ಬಂದು ಇವತ್ತು ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ರೆಸಲ್ ಮಾಡಿ ಅವರು ಸ್ಮ್ಯಾಕ್ ಡೌನ್ ಕಡೆಯಿಂದ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅಂಡ್ ಈಗ ಎಲಿಮಿನೇಷನ್ ಚೇಂಬರ್ ಒಳಗಡೆ ಬಾಕಿ ಉಳಿದಿರೋದು ಕೇವಲ 3 ಸ್ಪಾಟು. ಈಗಾಗಲೇ ನಮ್ಮ ಜಾನ್ ಸಿನಾ, ಸಿಎಂ ಪಂಕ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರು ಈ ಬಾರಿಯ ಎಲಿಮಿನೇಷನ್ ಚೇಂಬರ್ಗೆ ಕನ್ಫರ್ಮ್ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಈ ಬಾರಿಯ ರಾಯಲ್ ರಂಬಲ್ ಬಗ್ಗೆ. ಈ ಬಾರಿಯ ರಾಯಲ್ ರಂಬಲ್ ನ ಡಬ್ಲ್ಯೂ ಅವರು ಬಿಗ್ಗೆಸ್ಟ್ ರಾಯಲ್ ರಂಬಲ್ ಅಂತ ಕರಿತಾ ಇದ್ರು. ಅಂಡ್ ಅದೇ ರೀತಿ ಬಿಗ್ಗೆಸ್ಟ್ ರಾಯಲ್ ರಂಬಲ್ ಆಯ್ತಾ ನಿಂತೋಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದಂತಹ ಎಂಡಿಂಗ್ ನಮಗೆ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಆದ್ರೂ ಕೂಡ ಈ ಬಾರಿಯ ರಾಯಲ್ ರಂಬಲ್ ಮಾತ್ರ ಡಬ್ಲ್ಯೂ ಅವರಿಗೆ ಸಿಕ್ಕಾಪಟ್ಟೆ ಪ್ರಾಫಿಟೇಬಲ್ ಆಗಿದೆ. ಯಾಕಂದ್ರೆ ಡಬ್ಲ್ಯೂ ಹಿಸ್ಟ್ರಿಯಲ್ಲೇ ಹೈಯೆಸ್ಟ್ ವ್ಯೂಡ್ ಪ್ರೀಮಿಯಂ ಲೈವ್ ಇವೆಂಟ್ ಆಗಿದೆ ಈ ಬಾರಿಯ ರಾಯಲ್ ರಂಬಲ್. ಸೊ ಡಬ್ಲ್ಯೂ ಹಿಸ್ಟ್ರಿಯಲ್ಲೇ ಇನ್ಕ್ಲೂಡಿಂಗ್ ಇಲ್ಲಿವರೆಗೂ ಆಗಿರ್ತಕ್ಕಂತಹ ಎಲ್ಲ ರಸಲ್ ಮೇನಿಯಾ, ಸೊ ಎಲ್ಲಾ ಶೋಗಳನ್ನು ಕೂಡ ಜೊತೆಗೆ ಸೇರಿಸಿ ಲೆಕ್ಕ ಹಾಕ್ದಾಗ ಗೊತ್ತಾಗಿದ್ದೇನಪ್ಪ ಅಂದ್ರೆ ಈ ಬಾರಿಯ ರಾಯಲ್ ರಂಬಲ್ ಹೈಯೆಸ್ಟ್ ವ್ಯೂಡ್ ಪ್ರೀಮಿಯಂ ಲೈವ್ ಇವೆಂಟ್ ಆಗಿದೆ ಡಬ್ಲ್ಯೂ ಹಿಸ್ಟ್ರಿಯಲ್ಲಿ. ಐ ಥಿಂಕ್ ಡಬ್ಲ್ಯೂ ಅವರು ನೆಟ್ಫ್ಲಿಕ್ಸ್ ಗೆ ಮೂವ್ ಆನ್ ಆದ್ರಲ್ಲ, ಇದಕ್ಕೂ ಕೂಡ ಒಂದು ಕಾರಣ ಇದೆ ಅನ್ಕೋತೀನಿ, ಯಾಕೆ ಜಾಸ್ತಿ ವ್ಯೂಸ್ ಬಂತು ಅಂತ. ಅಂಡ್ ಡಬ್ಲ್ಯೂ ಅವರು ರಾಯಲ್ ರಂಬಲ್ ನ ಅದೇ ರೀತಿ ಪ್ರಮೋಟ್ ಕೂಡ ಮಾಡಿದ್ರು. ರಾಯಲ್ ರಂಬಲ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ರೀಸೆಂಟ್ ಆಗಿ ನಮ್ಮ ಡೇವ್ ಮೆಲ್ಸನ್ ಅವರ ರಾಯಲ್ ರಂಬಲ್ ರೇಟಿಂಗ್ಸ್ ಕೂಡ ಬಿಡುಗಡೆ ಆಗಿದೆ. ಮೊದಲನೇದಾಗಿ ವಿಮೆನ್ಸ್ ರಾಯಲ್ ರಂಬಲ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಡೇವ್ ಮೆಲ್ಸನ್ ಅವರು ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಗೆ 3.5 ಸ್ಟಾರ್ ನ ಕೊಟ್ಟಿದ್ದಾರೆ. ಇದಾದ್ಮೇಲೆ DIY ಹಾಗೆ ಮೋಟಾರ್ ಸಿಟಿ ಮಷಿನ್ ಗನ್ ಅವರ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಮ್ಯಾಚ್ ಗೆ 3.25 ಸ್ಟಾರ್ ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓಯನ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಒಂದು ಲ್ಯಾಡರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಲ್ಲ, ಮೆಗಾ ಮ್ಯಾಚ್. ಈ ಒಂದು ಮ್ಯಾಚ್ ಗೆ 4.5 ಸ್ಟಾರ್ ನ ಕೊಟ್ಟಿದ್ದಾರೆ. ಅಂಡ್ ಫೈನಲಿ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಗೂ ಕೂಡ 4.5 ಸ್ಟಾರ್ ನ ಕೊಟ್ಟಿದ್ದಾರೆ. ಸೊ ಇಷ್ಟು ನಮ್ಮ ಡೇವ್ ಮೆಲ್ಸನ್ ಅವರ ರಾಯಲ್ ರಂಬಲ್ ಸ್ಟಾರ್ ರೇಟಿಂಗ್ಸ್. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಇಂಡಿಯಾ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಏಪ್ರಿಲ್ ತಿಂಗಳಲ್ಲಿ ಡಬ್ಲ್ಯೂ ಅವರು ಕಂಪ್ಲೀಟ್ ಆಗಿ ಇಂಡಿಯಾದಲ್ಲೂ ಕೂಡ ನೆಟ್ಫ್ಲಿಕ್ಸ್ ಗೆ ಮೂವ್ ಆನ್ ಆಗ್ತಾ ಇದ್ದಾರೆ. ಅಂಡ್ ನೀವು ಇಲ್ಲಿ ನೋಡ್ತಾ ಇರಬಹುದು ಒಂದು ಬ್ಯಾನರ್ ನ ಯಾವ ರೀತಿ ಇಂಡಿಯಾದಲ್ಲಿ ಡೆಲ್ಲಿಲಿ ಈ ಒಂದು ಬ್ಯಾನರ್ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಕಮ್ಮಿಂಗ್ ಸೂನ್ ಅಂತ ರೋಮನ್ ರೈನ್ಸ್ ಅವರ ಪೋಸ್ಟರ್ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇಂಡಿಯಾದಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ಡಬ್ಲ್ಯೂ ಅವರು ಬರ್ತಾ ಇದ್ದಾರೆ ಅಂತ ನೆಟ್ಫ್ಲಿಕ್ಸ್ ಅವರು ಸಿಕ್ಕಾಪಟ್ಟೆ ದೊಡ್ಡದಾಗಿ ಪ್ರಮೋಷನ್ಸ್ ನ ಶುರು ಮಾಡ್ಕೊಂಡಿದ್ದಾರೆ. ಅಂಡ್ ಇದರಿಂದ ಪ್ರಾಬಬ್ಲಿ ಗೈಸ್ ನಾವು ಈ ಫ್ಯೂಚರ್ ಅಲ್ಲಿ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು, ಅದು ಕೂಡ ಇಂಡಿಯಾದಲ್ಲಿ. ಅಂಡ್ ರೀಸೆಂಟ್ ಆಗಿ ನಿಮಗೆ ಗೊತ್ತಿರಬಹುದು, ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ನಮಗೆ ಕೋಲ್ಡ್ ಪ್ಲೇ ಕಾನ್ಸರ್ಟ್ ಕೂಡ ನೋಡೋದಕ್ಕೆ ಸಿಕ್ತು. ಅಂಡ್ ಯಾವ ರೀತಿ ಇತ್ತು, ಎಷ್ಟು ಜನ ಬಂದಿದ್ರು ಅದನ್ನ ರಸಲ್ ಮೇನಿಯಾ ರೀತಿನೇ ಕೋಲ್ಡ್ ಪ್ಲೇ ನ ನಡೆಸ್ಕೊಟ್ರು. ಅಂಡ್ ಔಟ್ಸೈಡ್ ಕಂಟ್ರಿಗಳಲ್ಲಿ ಏನ್ ಗುರು ಇದು ರಸಲ್ ಮೇನಿಯಾನ ಅಂತ ಕಮೆಂಟ್ ಗಳನ್ನು ಕೂಡ
ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ಸ್ಟೇಡಿಯಂ ಅಲ್ಲಿ ಏನಾದ್ರೂ ಡಬ್ಲ್ಯೂ ಅವರು ಈ ಬಾರಿ ಬಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬಟ್ ಅಷ್ಟೇ ದುಡ್ಡನ್ನ ಇಲ್ಲಿ ಯಾರಾದ್ರೂ ಸ್ಪಾನ್ಸರ್ ಮಾಡಬೇಕು. ಬಟ್ ನೆಟ್ಫ್ಲಿಕ್ಸ್ ಗೆ ಡಬ್ಲ್ಯೂ ಅವರು ಇಂಡಿಯಾದಲ್ಲಿ ಮೂವ್ ಆನ್ ಆದಾಗ ಪ್ರಾಬಬ್ಲಿ ಒಂದು ಚಾನ್ಸ್ ಇದೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಗೊತ್ತಿಲ್ಲ, ಅದಕ್ಕೋಸ್ಕರ ನಾವು ಇನ್ನು ಎಷ್ಟು ವರ್ಷ ಕಾಯ್ಬೇಕು ಅಂತ. ಏನೇ ಆಗ್ಲಿ, ನೆಟ್ಫ್ಲಿಕ್ಸ್ ಅವರು ಡಬ್ಲ್ಯೂ ಇಂಡಿಯಾದಲ್ಲಿ ನೆಟ್ಫ್ಲಿಕ್ಸ್ ಅಲ್ಲೇ ನೋಡೋದಕ್ಕೆ ಸಿಗುತ್ತೆ ಅಂತ ತುಂಬಾ ದೊಡ್ಡದಾಗಿ ಪ್ರಮೋಷನ್ಸ್ ಗಳನ್ನ ಶುರು ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಜಾನ್ ಸಿನಾ ಅವರು ಈ ಬಾರಿ ತನ್ನ ಲಾಸ್ಟ್ ಡಬ್ಲ್ಯೂ ರನ್ ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಮ್ಮ ಜಾನ್ ಸಿನಾ ಅವರು 17 ಟೈಮ್ ವರ್ಲ್ಡ್ ಚಾಂಪಿಯನ್ ಆಗ್ತಾರೆ ಅಂತ. ಅದಕ್ಕೋಸ್ಕರ ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ತಾರೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ವಿ. ಅಫ್ಕೋರ್ಸ್ ನನಗೆ ಗೊತ್ತಿತ್ತು ನಮ್ಮ ಜಾನ್ ಸಿನಾ ಅವರು ರಾಯಲ್ ರಂಬಲ್ ಅಂತೂ ವಿನ್ ಆಗಿ ರಸಲ್ ಮೀನಿಯಾಗೆ ಹೋಗೋದಿಲ್ಲ ಅಂತ. ಅದಕ್ಕೋಸ್ಕರ ನಾನು ನನ್ನ ಪ್ರೆಡಿಕ್ಷನ್ ವಿಡಿಯೋದಲ್ಲೂ ಕೂಡ ಜಾನ್ ಸಿನಾ ಅವರು ವಿನ್ ಆಗೋದಿಲ್ಲ ಅಂತ ಹೇಳಿದ್ದೆ. ಅಫ್ಕೋರ್ಸ್ ನಾನು ಪ್ರೆಡಿಕ್ಟ್ ಮಾಡಿದವರು ವಿನ್ ಆಗಲಿಲ್ಲ, ಬಟ್ ಯಾರು ಪ್ರೆಡಿಕ್ಟ್ ಮಾಡಿದವರು ಕೂಡ ರಾಯಲ್ ರಂಬಲ್ ನ ವಿನ್ ಆಗಲಿಲ್ಲ. ಯಾಕಂದ್ರೆ ಜೇವೂಸ್ ಅವರು ಈ ಬಾರಿಯ ರಾಯಲ್ ರಂಬಲ್ ನ ವಿನ್ ಆಗಿದ್ದು. ಅದಾದ್ಮೇಲೆ ಎಲಿಮಿನೇಷನ್ ಚೇಂಬರ್ ಗೆ ನಮ್ಮ ಜಾನ್ ಸಿನಾ ಅವರು ಈಗ ಕ್ವಾಲಿಫೈ ಆಗಿದ್ದಾರೆ. ಸೊ ಚಾನ್ಸ್ ಇದೆಯಾ ಎಲಿಮಿನೇಷನ್ ಚೇಂಬರ್ ನ ಗೆದ್ದು ನಮ್ಮ ಜಾನ್ ಸಿನಾ ಅವರು ರಸಲ್ ಮೀನಿಯಾಗೆ ಹೋಗ್ಬಹುದು ಅಂತ ನೀವೇನಾದ್ರೂ ಕೇಳಿದ್ರೆ ಸಬ್ಟೈಟ್ ಗಳು ಅದೇ ರೀತಿ ಬರ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಡೇವ್ ಮೆಲ್ಸನ್ ಅವರು ಈ ರೀತಿ ಅಪ್ಡೇಟ್ ಗಳನ್ನ ಕೊಡ್ತಾ ಇದ್ದಾರೆ. ಅಂಡ್ ರೀಸೆಂಟ್ ಆಗಿ ನಮ್ಮ ಡೇವ್ ಮೆಲ್ಸನ್ ಅವರು ಕೊಡ್ತಾ ಇರ್ತಕ್ಕಂತಹ ಅಪ್ಡೇಟ್ ಗಳು ನಿಜ ಆಗ್ತಾ ಇದೆ. ಮೊದಲೇ ಅವರೇ ಹೇಳಿದ್ದು ರಾಕ್ ಅವರು ಈ ಬಾರಿಯ ರಸಲ್ ಮೇನಿಯಾದಲ್ಲಿ ಕಂಪೀಟ್ ಮಾಡ್ತಾ ಇಲ್ಲ ಅಂತ. ಅಂಡ್ ಅದು ಈಗ ನಿಜ ಆಗ್ತಾ ಇದೆ. ಅಂಡ್ ಈಗ ಅವರೇ ಹೇಳ್ತಾ ಇದ್ದಾರೆ ಡಬ್ಲ್ಯೂ ಅವರು ಮೊದಲಿಂದನೂ ಕೂಡ ಜಾನ್ ಸಿನಾ ಅವ್ರನ್ನ ಎಲಿಮಿನೇಷನ್ ಚೇಂಬರ್ ನ ಗೆಲ್ಲಿಸಬೇಕು ಅಂತಾನೆ ಇದ್ದಿದ್ದು, ರಾಯಲ್ ರಂಬಲ್ ನ ಗೆಲ್ಲಿಸಬೇಕು ಅಂತ ಇರ್ಲಿಲ್ಲ. ಅದಕ್ಕೋಸ್ಕರ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ನ ಜಾನ್ ಸಿನಾ ಅವರ ನೇಮ್ ಅಲ್ಲೇ ಡಬ್ಲ್ಯೂ ಅವರು ಪ್ರಮೋಟ್ ಮಾಡ್ತಾ ಇದ್ರು. ಸೊ ಅದರಿಂದ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ನ ಜಾನ್ ಸಿನಾ ಅವರು ವಿನ್ ಆಗಿ ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡೋದಕ್ಕೆ ಹೋಗ್ತಾರೆ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ತಿಳಿಸಿದ್ದಾರೆ. ಸೊ ಈ ರೀತಿ ಏನಾದ್ರೂ ಆದ್ರೆ ನಾನಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೀನಿ ಗೈಸ್. ಯಾಕಂದ್ರೆ ಇದರಿಂದನಾದ್ರೂ ರಸಲ್ ಮೇನಿಯಾಗೆ ಒಂದು ಹೈಪ್ ಬರುತ್ತೆ. ನಮ್ಮ ಜಾನ್ ಸಿನಾ ಅವರು ರಸಲ್ ಮೇನಿಯಾದಲ್ಲಿ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಆಡೋದಕ್ಕೆ ಹೋಗ್ತಾ ಇದಾರಲ್ಲ ಅಂತ. ಏನೇ ಆಗ್ಲಿ ಗೆಲ್ಲಲಿ ಅಂತ ಕೇಳ್ಕೊತೀನಿ. ನಿಮ್ಗೆ ಅನ್ಸುತ್ತೆ ಜಾನ್ ಸಿನಾ ಅವರು ಗೆಲ್ತಾರೋ ಇಲ್ವಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.